ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಾಗದೆ ಬಿಜೆಪಿ ರಾಜಕೀಯ ಪ್ರೇರಿತ ಅಪಪ್ರಚಾರ ನಡೆಸುತ್ತಿದೆ ಎಂದು ಡಿಸಿಸಿ ಸದಸ್ಯ ಸುನಿಲ್ ಪತ್ರಾವೋ ಆರೋಪಿಸಿದ್ದಾರೆ. ಭಾಗಮಂಡಲದಲ್ಲಿ ನಡೆದ ಪ್ರತಿಭಟನೆಗೆ ತಿರುಗೇಟು ನೀಡಿರುವ ಅವರು, ಅಭಿವೃದ್ಧಿ ಕಾರ್ಯಗಳನ್ನು ಮರೆಮಾಚುವ ಉದ್ದೇಶದಿಂದಲೇ ಪ್ರತಿಭಟನೆ ನಡೆಸಲಾಗಿದೆ ಎಂದಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ವಿರೋಧ ಪಕ್ಷದ ಕೆಲ ಕಾರ್ಯಕರ್ತರೇ ಕಾಂಗ್ರೆಸ್ ಶಾಸಕರನ್ನು ಮೆಚ್ಚಿಕೊಂಡಿದ್ದಾರೆ. ಅಭಿವೃದ್ಧಿಯನ್ನು ಸಹಿಸಲು ಸಾಧ್ಯವಾಗದೆ ಬಿಜೆಪಿಯವರು ಶಾಸಕರ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಎಂದರು. ಭಾಗಮಂಡಲ ವ್ಯಾಪ್ತಿಯಲ್ಲಿ ಸೋಮವಾರ ರಸ್ತೆಯಲ್ಲಿ ಬಾಳೆಗಿಡ ನೆಟ್ಟು ನಡೆಸಿದ ಪ್ರತಿಭಟನೆ ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದ್ದು, ಜನರ ಗಮನವನ್ನು ಬೇರೆಡೆ ಸೆಳೆಯುವ ಪ್ರಯತ್ನ ಎಂದು ಟೀಕಿಸಿದರು. ಇದೇ ರಸ್ತೆ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ. ಹೀಗಿದ್ದರೂ ದುರುದ್ದೇಶದಿಂದ ಪ್ರತಿಭಟನೆ ನಡೆಸಿದ್ದಾರೆಂದು ಹೇಳಿದರು. ಪ್ರತಿಭಟನೆಯನ್ನು ಯಾವ ಕಾರಣಕ್ಕೆ ಮಾಡಿದ್ದೇವೆ ಎನ್ನುವಂತಹ ಒಂದು ಅಭಿವೃದ್ಧಿ ಕೂಡ ಇಲ್ಲ. ಅಭಿವೃದ್ಧಿ ವಿರೋಧಿಗಳು ಪ್ರತಿಭಟನೆ ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಇವತ್ತು ಕೊಡಗು ಜಿಲ್ಲೆಯಲ್ಲಿ ಭರಪೂರ ಅಭಿವೃದ್ಧಿಗಳು ನಡೀತಿರುವಾಗ ಅಭಿವೃದ್ಧಿಯನ್ನು ಸಹಿಸದ ಕೆಲವು ಶಕ್ತಿಗಳು ಇವತ್ತು ಈ ರಾಜ್ಯಕ್ಕೆ ಪ್ರೇರಿತವಾದಂಥ ಪ್ರತಿಭಟನೆಯನ್ನು ಮಾಡ್ತಾರೆ. ಇವರು ಪ್ರತಿಭಟನೆ ಮಾಡಬೇಕಾದ್ರೆ ಇದು ಕೊಡಗಿನ ರಸ್ತೆಗಳು ಗುಂಡಿಮಯವಾಗಿವೆ ಅನ್ನುವಂಥದ್ದು. ನಮ್ಮ ಶಾಸಕರು ಬಂದು 3 ವರ್ಷ ಆಗಿದೆ. ಸುದೀರ್ಘ ಅವಧಿಯಲ್ಲಿ ಕೊಡಗಿನ ಶಾಸಕರುಗಳಾಗಿ ಸೇವೆ ಸಲ್ಲಿಸಿದವರು ಏನು ಮಾಡ್ತಿದ್ರು ಆಗಿದ್ರೆ? ಇವತ್ತು ಕೊಡಗಿನಲ್ಲಿ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಆಗ್ತಾ ಇದೆ. ಅದಕ್ಕೆ ಇವರು ಸಂಸದರು ಏನು ಸ್ಪಂದನೆ ಕೊಟ್ಟಿದ್ದಾರೆ? ಇವತ್ತು ಭಾಗಮಂಡಲದ ಮೇಲ್ಸೇತುವೆ ಬಗ್ಗೆ ಮಾತನಾಡ್ತಾರೆ. ಇವರ ಅವಧಿಯಲ್ಲಿ ಭಾಗಮಂಡಲದ ಮೇಲ್ಸೇತುವೆ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದು ಅದು ಸಂಪೂರ್ಣವಾಗಿ ಕಾರ್ಯ ಸ್ಥಗಿತ ಆಗಿತ್ತು. ಮಾನ್ಯ ಶಾಸಕರು ಬಂದು 1 ವರ್ಷದಲ್ಲಿ ಸಂಪೂರ್ಣ ಕಾಮಗಾರಿಯನ್ನು ಮುಗಿಸಿದ್ದಾರೆ. ಜೊತೆಗೆ ಭಾಗಮಂಡಲದ ತ್ರಿವೇಣಿ ಸಂಗಮ ನೀವೇ ಎಲ್ಲರೂ ನೋಡಿದ್ದೀರಿ. ಆ ತ್ರಿವೇಣಿ ಸಂಗಮ ಯಾವ ಸ್ಥಿತಿಯಲ್ಲಿ ಇತ್ತು. ಇವತ್ತು ಆ ತ್ರಿವೇಣಿ ಸಂಗಮಕ್ಕೆ ಒಂದು ರಾಜಕಳೆ ಬಂದಿದೆ ಅಂತ ಹೇಳ್ಬೋದು. ಅದೊಂದು ತ್ರಿವೇಣಿ ಸಂಗಮವನ್ನು ನೋಡಿದವರು ಇವತ್ತು ಖುಷಿ ಪಡುವಂಥ ಪರಿಸ್ಥಿತಿ ಬಂದಿದೆ. ಪ್ರತಿಯೊಂದು ಅಭಿವೃದ್ಧಿ ಆಗುವಾಗ ವಿರೋಧ ಮಾಡ್ತಾರೆ. ಇವತ್ತು ಪ್ರಗತಿಯಲ್ಲಿರುವ ಕಾಮಗಾರಿಗಳ ವಿರುದ್ಧ ಇವರು ಪ್ರತಿಭಟನೆ ಮಾಡ್ತಾರೆ. ಅಲ್ಲಿಗೆ ಆಲ್ರೆಡಿ ಕಾಮಗಾರಿ ಪ್ರಾರಂಭ ಆಗಿತ್ತು, ಕಾಮಗಾರಿ ಪ್ರಗತಿಯಲ್ಲಿತ್ತು. ಪ್ರಗತಿಯಲ್ಲಿದ್ದ ಕಾಮಗಾರಿಯ ಜಾಗದಲ್ಲಿ ಇವರು ಬಾಳೆಗಿಡಗಳನ್ನ ನೆಟ್ಟು ಪ್ರತಿಭಟನೆ ಮಾಡ್ತಾರೆ. ಇವತ್ತೀಗ ಕಾವೇರಿ ನೀರಾವರಿ ನಿಗಮದಿಂದ ಮೇಲ್ಸೇತುವೆ ನೀವು ಆಲ್ರೆಡಿ ನೋಡಿದ್ದೀರಿ. ಆಲ್ರೆಡಿ 90% ಕಾಂಕ್ರೀಟೀಕರಣ ಆಗಿದೆ. ಅಲ್ಲಿ ವಾಹನ ನಿಲುಗಡೆ ಜಾಗ ಇರ್ಬೋದು, ಪ್ರತಿಯೊಂದು ಜಾಗ 90% ಕಾಂಕ್ರೀಟೀಕರಣ ಆಗಿದೆ. ಉಳಿದ ಜಾಗಗಳಲ್ಲಿ ಇರುತ್ತೆ ನೀರಿನ ವಿಚಾರಗಳು, ಅದು ಅಲ್ಲಿ ಇಲ್ಲಿ ಸ್ವಲ್ಪ ತಡೆಗಳಿದೆ ಅಂತೇಳಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೀರಾವರಿ ನಿಗಮದಿಂದ 3 ಕೋಟಿಯ ಟೆಂಡರ್ ಆಗಿ ತಾವೇ ಎಲ್ಲ ಮಾಧ್ಯಮಗಳೆಲ್ಲ ಅದನ್ನು ಇದು ಮಾಡಿದ್ದೀವಿ. ಅದು ಅಕ್ಟೋಬರ್ ಒಳಗೆ ಅದಕ್ಕೆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ಅದರೊಳಗೆ ಅದು ಕಾರ್ಯ ಬರಬೇಕು. ಇವರು ಯಾವುದರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಅನ್ನುವಂಥದ್ದು ಇವರಿಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಾವೆಲ್ಲ ದಾಖಲಾತಿಗಳನ್ನ ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ. ಇವತ್ತು ಅಭಿವೃದ್ಧಿ ಆಗಿಲ್ಲ, ಭಾಗಮಂಡಲದ ಆ ಕೆಲಸಗಳಾಗಲಿಲ್ಲ, ಈ ಕೆಲಸಗಳಾಗಲಿಲ್ಲ ಅನ್ನೋದು ನಮ್ಮ ಹತ್ರ ದಾಖಲೆಗಳಿದೆ. ಭಾಗಮಂಡಲದಲ್ಲಿ ಯಾವ ರಸ್ತೆಗೆ ಎಷ್ಟು ಅನುದಾನ ಬಿಡುಗಡೆ ಆಗಿದೆ, ಯಾವುದು ಇವತ್ತು ಟೆಂಡರ್ ಹಂತದಲ್ಲಿದೆ, ಯಾವುದು ಟೆಂಡರ್ ಆಗಿದೆ, ಎಲ್ಲವೂ ಕೂಡ ನಾವು ದಾಖಲೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ. ನಾವು ಇದು ಒಂದು ಸಮರ್ಥನೆ ಕೊಡಲಿಕ್ಕಾಗಿ ಇಲ್ಲಿ ಬಂದಿಲ್ಲ. ಒಂದು ರಾಜಕೀಯ ಪ್ರೇರಿತವಾದಂಥ ನಿಮ್ಮ ಏನು ಪ್ರತಿಭಟನೆ ಇದೆ, ದಯವಿಟ್ಟು ಇದನ್ನು ಮಾಡಿ ಜನರನ್ನು ದಾರಿ ತಪ್ಪಿಸಬೇಡಿ. ಜನರಿಗೆ ಸ್ಪಷ್ಟವಾದ ಮಾಹಿತಿ ಇವತ್ತು ಹೋಗಲಿ ಅನ್ನೋ ಕಾರಣಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ. ಮಾನ್ಯ ಶಾಸಕರು ಇವತ್ತು 3 ವರ್ಷದಿಂದ ಬಂದ ನಂತರ ಇವತ್ತು ಇವರಿಗೆ ಏನಾಗಿದೆ ಅಂತ ಹೇಳಿದ್ರೆ 20 ವರ್ಷಗಳಲ್ಲಿ ಏನು ಅಭಿವೃದ್ಧಿ ಆಗಲಿಲ್ಲ, ಅದು 3 ವರ್ಷಗಳಲ್ಲಿ ಇವತ್ತು ಆಗಿದೆ. ಇವತ್ತು 3 ವರ್ಷ ಕಂಪ್ಲೀಟ್ ಆಗುವಾಗ ಅವರು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇವ್ರಿಗೆ 20 ವರ್ಷದಲ್ಲಿ ಇವತ್ತು ಏನಾಗಿದೆ, ಇವರ ಪಕ್ಷದ ಕಾರ್ಯಕರ್ತರೇ ನಮ್ಮ ಶಾಸಕರನ್ನ ಮೆಚ್ಚಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಅವರ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಈ ಪ್ರತಿಭಟನೆ ಮಾಡಿರಬಹುದು ಅಂತೇಳಿ ನಾನು ಭಾವನೆ. ಭಾಗಮಂಡಲ ವಲಯ ಕಾಂಗ್ರೆಸ್ ಅಧ್ಯಕ್ಷ ಕೋಳಿಬೈಲು ವೆಂಕಟೇಶ್ ಮಾತನಾಡಿ, ಶಾಸಕ ಪೊನ್ನಣ್ಣ ಅವರು ಗ್ರಾಮೀಣ ರಸ್ತೆ ಸೇರಿದಂತೆ ಮುಖ್ಯ ರಸ್ತೆಗಳ ಕಾಮಗಾರಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿದ್ದಾರೆ. ಬಿಜೆಪಿಯವರು ಮಾಡ್ತಿರುವ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ. ಶಾಸಕರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನವಾಗ್ತಿದೆ ಎಂದರು. ಭಾಗಮಂಡಲ ಮೇಲ್ಸೇತುವೆ ಉದ್ಘಾಟನೆಗೊಳ್ಳುವಲ್ಲಿ ಪೊನ್ನಣ್ಣ ಅವರ ಶ್ರಮ ಅಪಾರವಿದೆ ಎಂದರು. ಭಾಗಮಂಡಲದಲ್ಲಿ ಆಗ್ತಾ ಇರುವ ರಸ್ತೆ ಈಗಾಗಲೇ ಅದು ರಸ್ತೆ ಮಾಡೋದಕ್ಕೆ ಕರಿಕೆ ಭಾಗಮಂಡಲ ರಸ್ತೆ ಮಾಡುವಾಗ ಅದನ್ನು ಮಾಡೋದಕ್ಕೆ ಅಗದ ಜಾಗದಲ್ಲಿ ಮಳೆಗಾಲ ಆದ ಕಾರಣ ಆ ರಸ್ತೆ ಇನ್ನೂ ಪೂರ್ಣಗೊಂಡಿಲ್ಲ. ಅದಕ್ಕೆ ಒಂದು ಬಾಳೆಗಿಡ ನೆಟ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಕೊಡಗಿನಲ್ಲಿ ಈ ಹಿಂದೆ ಕೂಡ ಕೆಲವರು ಇಲ್ಲಿ ಗುಂಡಿ ಇದೆ, ಅಲ್ಲಿ ಗುಂಡಿ ಇದೆ, ಅಲ್ಲಿ ಮೋರಿ ಇದೆ, ಇಲ್ಲಿ ಚರಂಡಿ ಇದೆ ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ಈಗ ನಮ್ಮ MLA ಅವರು ಆದ ಮೇಲೆ ಅವರು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರು ಕೂಡ ಆಗಿದ್ರು, ಹಾಗೂ ಮುಂದೆ ಸಚಿವರು ಕೂಡ ಆಗ್ಬೋದು. ಇವತ್ತು ನಾಳೆ ನಮ್ಮ ಕೊಡಗಿಗೆ ವಿಶೇಷವಾಗಿ ಸಾಕಷ್ಟು ಅನುದಾನಗಳನ್ನು ತಂದಿದ್ದಾರೆ. ಹಳ್ಳಿಗಳಲ್ಲಿ ಕೂಡ
ರಸ್ತೆಗಳ ಒಂದು ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಪೂರಾ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ, ಎಷ್ಟು ಕೋಟಿ ಅನುದಾನಗಳು ಈಗ ನಮ್ಮ ಭಾಗಮಂಡಲ ವಲಯಕ್ಕೆ ಬಂದಿದೆ ಅಂತ ಹೇಳಿ. ಹಳ್ಳಿ ರಸ್ತೆಗಳಿಗೆ ಸುಮಾರು ಒಂದು 70 ಲಕ್ಷ ಅಂದಾಜಲ್ಲಿ ಹಳ್ಳಿ ರಸ್ತೆಗಳು ನಿರ್ಮಾಣ ಆಗಿದೆ. ಮುಖ್ಯ ರಸ್ತೆಗಳಿಗೆ ಸುಮಾರು ಕೋಟಿಗಳನ್ನ ಇವತ್ತು ಅನುದಾನ ತಂದಿದ್ದಾರೆ. ಆ ರೀತಿ KEB ಕೂಡ ಸುಮಾರು KEB ವರ್ಕ್ಗಳು ಕೂಡ ಈಗ ನಡೀತಾನೆ ಇದೆ. ಸುಮಾರು ಏನು ಟ್ರಾನ್ಸ್ಫಾರ್ಮರ್ಗಳನ್ನ ಈಗ ಅಳವಡಿಸಿದ್ದಾರೆ. ಆ ರೀತಿ ನೋಡಿದರೆ ನಿಜವಾಗೂ ಈ ಹಿಂದೆ ಆಗದಿದ್ದಂಥ ಅಭಿವೃದ್ಧಿಯನ್ನು ಇವತ್ತು ನಾವು ಕೊಡಗಿನಲ್ಲಿ ವಿಶೇಷವಾಗಿ ನಮ್ಮ ಭಾಗಮಂಡಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವರು ರಾಜಕೀಯಕ್ಕೋಸ್ಕರ ಈ ರೀತಿ ಒಂದು ಪ್ರತಿಭಟನೆಗಳನ್ನ ಮಾಡಿ ಅವರ ಹೆಸರಿಗೆ ಒಂದು ಮಸಿ ಬಳಿಬೇಕು ಅಂತ ಹೇಳಿ ಅನ್ನೋ ಕಾರಣದಿಂದ ಈ ಒಂದು ಪ್ರತಿಭಟನೆಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಆದರೆ ಅದು ನಿಜ ಅಲ್ಲ. ಈಗ ವಿಶೇಷವಾಗಿ ನಾಪಕ್ಕಲ್ಲು ಮತ್ತು ಭಾಗಮಂಡಲ ರಸ್ತೆ ಅದು ಕೂಡ ಟೆಂಡರ್ ಆಗಿದೆ. ಆ ಟೆಂಡರ್ ಕೂಡ ಈಗ ಈ ಮಳೆಗಾಲ ಆಗಿರೋದ್ರಿಂದ ಮಳೆಗಾಲ ಕಳೆದ ಕೂಡಲೇ ಅದನ್ನು ಮಾಡ್ತೀವಿ ಅಂತೇಳಿ ಕೂಡ ಭರವಸೆ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಭಾಗಮಂಡಲ ವಲಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗೌರೀಶ್ ರೈ, ನಾಪೋಕ್ಲು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಹಂಸಕೋಡಿ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.